ಸೊ ಹಾಯ್ ಎಲ್ಲ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇತ್ತೀಚೆಗೆ ಒಂದು ಸ್ವಲ್ಪ ರೀಸೆಂಟ್ ವೀಡಿಯೋಸ್ ಹೇಗಿತ್ತು ಕಮೆಂಟ್ ಮಾಡಿ. ಯಾಕೆ ಅಂದರೆ ಒಂದು ಸ್ವಲ್ಪ ಅರ್ಜೆಂಟ್ ಶೆಡ್ಯೂಲಲ್ಲಿ ಮಾಡಿರೋಂಥ ವೀಡಿಯೋಸು. ಸೊ ಆಲ್ಮೋಸ್ಟ್ ಯೂತ್ ಮೂವಿ ರಿವ್ಯೂನೂ ಅಷ್ಟೇ ಅರ್ಜೆಂಟಲ್ಲಿ ಮಾಡಿ 10 ನಿಮಿಷದ ವೀಡಿಯೋ ಬಿಟ್ಟಿರೋ ಅಂಥದ್ದು. ಸೊ ನಿನ್ನೆ ಪ್ರೀವಿಯಸ್ ವೀಡಿಯೋ ಏನು ನೋಡಿದ್ರಲ್ಲ, ಸೊ ಗೈಸ್ ಇದನ್ನು ನೀವು ನಿಜವಾಗ್ಲೂ ನಂಬಲ್ಲ, ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ. ಪ್ಲಸ್ ಅದ್ರ ಜೊತೆ ಏನಾಯಿತು ಅಂದರೆ ನಾನು ಆ್ಯಕ್ಚುಲಿ ವೀಡಿಯೋ ಮಾಡೋ ಇದನ್ನೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ನಾನೊಂದು ಯೂಟ್ಯೂಬ್ ನಡೀತಿದೆ, ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಒಂದು ವೀಡಿಯೋ ಬಿಡಬೇಕು ಅನ್ನೋ ಕಾನ್ಸೆಪ್ಟೇ ರೇಸ್ ಆಗ್ಬಿಟ್ಟಿದೆ ತಲೆಯಿಂದ. ನನಗೆ ನಿಜವಾಗ್ಲೂ 5:30-6 ಗಂಟೆಲಿ ನೆನಪಾಗಿರೋ ಅಂಥದ್ದು. ಸೊ ಇವತ್ತಿನ ವೀಡಿಯೋ ಇನ್ನೂ ಪೆಂಡಿಂಗ್ ಇದೆ. ಸೊ ಇವತ್ತಿನ ವೀಡಿಯೋ ಏನಾರ ಮಾಡಿಬಿಡ್ಬೇಕು ಅಂತ ಆವಾಗ ಸ್ಟ್ರೈಕ್ ಆಗಿ, ಲೈಕ್ ಆ ಮೂಮೆಂಟಲ್ಲಿ ಏನಾರ ಒಂದು ಕಂಟೆಂಟ್ ಕೊಡಬೇಕು ಅಂತ ಕಂಟೆಂಟ್ ಯೋಚನೆ ಮಾಡಿ ಕಂಟೆಂಟ್ ಬಿಲ್ಟ್ ಮಾಡಿ. ಸೊ ಅದ್ರ ಬಗ್ಗೆ ಒಂದು 10-12 ನಿಮಿಷ ಮಾತಾಡಿದ್ದೀನಿ. ಸೊ ಮಾತಾಡಿ ಇಮಿಡಿಯೇಟಾಗಿ ಎಡಿಟ್ ಮಾಡಿ, ಇಮಿಡಿಯೇಟಾಗಿ ಇದು ಮಾಡಿ, ಮತ್ತು ಇಮಿಡಿಯೇಟಾಗಿ ಅಪ್ಲೋಡ್ ಮಾಡಿ. ಸೊ ನನಗೇನು ಅಂದರೆ ವಿತಿನ್ 8 o'clock ಅಷ್ಟಲ್ಲಿ ಅಪ್ಲೋಡ್ ಆದರೆ ಗ್ರೇಟು, ಸಿಕ್ಕಾಪಟ್ಟೆ ಖುಷಿ ಪಟ್ಬಿಡ್ತೀನಿ ಅಂತ ಅಂದ್ಕೊಂಡು. ನಾನು ಒಂಥರ ಗೈಸ್, ನಮ್ದೊಂಥರ ನಮ್ಮ ಹುಡುಗರ್ದು ಒಂಥರ ಹಿಂಗೆ ಅಂದರೆ ಹಠ ತೊಟ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ಮಿಸ್ ಆಗೋಕ್ಕೆ ಬಿಡೋಲ್ಲ ಗೈಸ್. ಸೊ ಫಿಕ್ಸ್ ಆಗೋದೆ ಮೈಂಡಲ್ಲಿ, ಅಟ್ ಎನಿ ಕಾಸ್ಟ್ 8 o'clock ಅಷ್ಟರಲ್ಲಿ ಅಪ್ಲೋಡ್ ಆಗಲೇಬೇಕು. 80% ಎಫರ್ಟ್ ಹಾಕ್ಬೋಣ. ಇಫ್ ಇನ್ ಕೇಸು ಏನಾದರೂ ಒಂದು 10-20% ಆಗದಿರೋ ಚಾನ್ಸಸ್ ಇದ್ದರೆ ವಿತಿನ್ 8:15 8:30 ಅಷ್ಟರಲ್ಲಿ ಅಪ್ಲೋಡ್ ಆಗಲೇ ಬಿಡಬೇಕು. ಅಟ್ ಎನಿ ಕಾಸ್ಟ್ 8:30 ಮೇಲೆ ಎಕ್ಸೀಡ್ ಆಗಬಾರ್ದು ಅಂತ ಫಿಕ್ಸ್ ಆಗೋಗಿದೆ ತಲೆಯಲ್ಲಿ. ಸೊ ನನ್ನ ತಲೆಯಲ್ಲಂತೂ ಫಿಕ್ಸ್ ಆಗಿದೆ, ಆದರೆ 8 o'clock ಅಷ್ಟರಲ್ಲಿ ಬಿಟ್ಬಿಡ್ಬೇಕು, ಅಪ್ಲೋಡ್ ಆಗಿಬಿಡ್ಬೇಕು ಅಂತ ಫಿಕ್ಸ್ ಆಗೋಗಿದೆ. ಸೊ ಅದಾದಮೇಲೆ ಗೈಸ್ ವೀಡಿಯೋ ಮಾಡಿದೆ, ಎಡಿಟ್ ಮಾಡಿದೆ, ಅಪ್ಲೋಡ್ ಮಾಡಾದಮೇಲೆ ಲೈಕ್ ತಮ್ನೇಲ್ ಕ್ರಿಯೇಟ್ ಮಾಡಬೇಕು, ತಮ್ನೇಲ್ ರೆಡಿ ಮಾಡಿದೆ. ತಮ್ನೇಲ್ ರೆಡಿ ಆದಮೇಲೆ ಡಿಸ್ಕ್ರಿಪ್ಷನ್ ರೆಡಿ ಮಾಡಬೇಕು, ಆಮೇಲೆ ಅದಕ್ಕೆ ಟೈಟಲ್ ಹಾಕಬೇಕು. ಟೈಟಲ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಎಕ್ಸೆಟ್ರಾ ಆ್ಯಡ್ ಆನ್ ಮಾಡೋದಿರುತ್ತೆ. ಲೈಕ್ ಒಂದು ಸ್ವಲ್ಪ ಪ್ರಮೋಟ್ ಆಗಲಿ ವೀಡಿಯೋ ಅಂದ್ಬಿಟ್ಟು ಟ್ಯಾಗ್ಸ್ ಎಲ್ಲ ಹಾಕ್ಬೇಕು, ಹ್ಯಾಶ್ಟ್ಯಾಗ್ಸ್ ಎಲ್ಲ ಹಾಕ್ಬೇಕು, ಎಲ್ಲ ಜನ್ರೇಟ್ ಮಾಡಿ ಎಲ್ಲ ಮಾಡಿ ಅಪ್ಲೋಡ್ ಮಾಡಿ. ಲೈಕ್ ನಿಜವಾಗ್ಲೂ ಗೈಸ್ ನೀವು ನಂಬಲ್ಲ, ಶಾರ್ಪ್ 8 o'clock ನನ್ನ ವೀಡಿಯೋ ಅಪ್ಲೋಡ್ ಆಗೋಯ್ತು ಗೈಸ್. ಸೊ ಆಲ್ಮೋಸ್ಟ್ ಹಾಫ್ ಆನ್ ಅವರಿಂದ 45 minutes ಏನೋ ಟೈಮ್ ತಗೊಂಡಿದೆ. ನನಗೆ ನೆಟ್ವರ್ಕ್ ಎಲ್ಲಿ ಸಿಗುತ್ತೆ, ಎಲ್ಲಿ ಸ್ಪೀಡ್ ಸಿಗುತ್ತೆ ಅದನ್ನ ಹುಡುಕಿ, ಸ್ಪೀಡಾಗಿ ಸಿಗುತ್ತವು ಕೂತಿ ಮೊಬೈಲ್ ನೆಟ್ವರ್ಕಿಂಗ್ ಎಲ್ಲ ಹಿಡಿದು ಓಕೆ ಇಲ್ಲಿ ಚೆನ್ನಾಗಿ ಸಿಗ್ತಿದೆ ಅಂದ್ಬಿಟ್ಟು ಈ ಮೂಮೆಂಟ್ ಅಂದರೆ ಲೈಕ್ ನಿಮಗೆಲ್ಲ ಗೊತ್ತಿರುತ್ತೆ. ಇವಾಗ ಸಿಗ್ನಲ್ ಸಿಗದೆ ಇರ್ಬೇಕಾದ್ರೆ ಹೆಂಗೆ ಹುಡುಕ್ತಿರೋ ಹಂಗೆ ನಾನು ನೆಟ್ವರ್ಕ್ ಸ್ಪೀಡಲ್ಲಿ ಸಿಗುತ್ತೆ ಅಂತೆಲ್ಲ ಹುಡುಕಿ ಹಿಂಗೆ ಹಿಡ್ಕೊಂಡು ಅದಾದಮೇಲೆ ಅಪ್ಲೋಡ್ ಮಾಡಿ ಗಾಯಿ. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಅಟ್ ಎನಿ ಕಾಸ್ಟ್ ನಾನು 8 o'clock ಅಷ್ಟಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಫಿಕ್ಸ್ ಆಗೋಗಿದೆ. ಸೊ ಅದ್ರ ಮಧ್ಯಕ್ಕೆ ಗಾಯ್ಸ್ ಲೈಕ್ ನಮ್ದೊಂಥರ ಹುಡುಗರದೊಂಥರ ಗೈಸ್ ಕ್ರೇಜಿ ಥಿಂಗ್ ಅದು. ಸೊ ಇಂಟ್ರೆಸ್ಟ್ ಇಲ್ಲ ಅಂದರೆ ಗೈಸ್ ನನಗೆ ಹೇಳ್ತೀನಿ ಕೇಳಿ, ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಮಾಡೋಕ್ಕೆ ಇದಿಲ್ಲ, ಪೇಷನ್ಸ್ ಇಲ್ಲ, ಈ ರೀತಿ ಬಂದ್ಬಿಟ್ರೆ ತಲೆಗೆ ನಾನು ಅಟ್ ಎನಿ ಕಾಸ್ಟ್ ನಾನು ಏನೇ ತಿಪ್ಪಲ್ಲಾಗ ಹೊಡೆದ್ರೂ ತಲೆ ಕೆಳಗಡೆ ಮಾಡಿ ನಿಂತ್ಕೊಂಡ್ರೆ ನಾನು ಮಾಡಲ್ಲ. ಸೊ ಇಫ್ ಇನ್ ಕೇಸ್ ನನಗೆ ಸ್ಟ್ರೈಕ್ ಆಯಿತು, ನಾನು ಮಾಡಲೇಬೇಕು, ಅಟ್ ಎನಿ ಕಾಸ್ಟ್ ಇದು ಹೊಡಿಲೇಬೇಕು ಇವತ್ತು ಇಷ್ಟೊತ್ತಷ್ಟಲ್ಲಿ ಅಂತ ಪಡ ತೊಟ್ಟು ಕೂತ್ಬಿಟ್ರೆ ಅದೇನಾರ ಆಗಲಿ ಗೈಸ್ ಮಾಡಿ ಮುಗಿಸ್ಬಿಟ್ಟಿರ್ತೀನಿ. ಸೊ ನಂದೊಂಥರ ಕ್ಯಾರೆಕ್ಟರ್. ಸೊ ಆಲ್ಮೋಸ್ಟ್ ಎಲ್ಲ ಹುಡುಗರದ್ದು ಇದೆ ಥರ. ಹುಡುಗಿರ್ದು ನಾನು ಲೈಕ್ ಹುಡುಗಿರು ಸಪ್ರೇಟ್, ಹುಡುಗಿರು ಕೇರ್ಲೆಸ್ ಅಂತ ಹೇಳ್ತಾ ಇಲ್ಲ. ಸೊ ನಾನು ಹುಡುಗ ಆಗಿರೋದ್ರಿಂದ ಹುಡುಗರ ಬಗ್ಗೆ ಹೈಲೈಟ್ ಮಾಡ್ತೀನಿ. ಬಟ್ ಹುಡುಗಿರು ಇದ್ದಾರೆ, ಸೊ ಅವರು ಅಷ್ಟೇ ಇದೇನಾರ ಚಾಲೆಂಜಿಂಗ್ ಆಗಿ ತಗೊಂಡ್ರೆ ಅಟ್ ಎನಿ ಕಾಸ್ಟ್ ಮುಗಿಸ್ಬೇಕು ಅಂತಿದ್ರೆ ಮುಗಿಸ್ತಾರೆ. ಸೊ ಯಾರ್ಯಾರೆಲ್ಲ ಈ ಥರ ಇದ್ದೀರಾ ಮೈಂಡ್ ಸೆಟ್ಟಲ್ಲಿ, ಸೊ ಆದಷ್ಟು ಕಮೆಂಟ್ ಮಾಡಿ. ಸೊ ನನಗೂ ಒಂದು ಮೋಟಿವೇಟ್ ಆದಂಗೆ ಆಗುತ್ತೆ. ಸೊ ನನ್ನ ವ್ಯೂವರ್ಸು ಅಂದರೆ ನನ್ನ ಇವರು ಸಬ್ಸ್ಕ್ರೈಬರ್ಸು ಲೈಕ್ ನನ್ನಲ್ಲಿ ಇದೊಂದು ಟ್ಯಾಲೆಂಟ್, ಈ ಥರ ಟ್ಯಾಲೆಂಟ್ ಅವರಲ್ಲೂ ಇದೆ ಅನ್ನೋ ಥರ ನನಗೂ ಖುಷಿ ಆಗುತ್ತೆ. ಸೊ ಕಮೆಂಟ್ ಮಾಡಿ ಆದಷ್ಟು ಅಂತ ಹೇಳ್ತಾ ಗೈಸ್ ಬನ್ನಿ ಇವತ್ತಿಂದು ಒಂದು ವಿಡಿಯೋ. ಲೈಕ್ ನಿಮ್ಗೆ ತಮ್ಮನೇಲಿ ನೋಡಿದಾಗ ಗೊತ್ತಾಗೋಗಿರುತ್ತೆ, ಲೈಕ್ ಜಾಬಲ್ಲಿ ಗೌರ್ಮೆಂಟ್ ಜಾಬ್ ಬೆಟ್ರಾ ಪ್ರೈವೇಟ್ ಜಾಬ್ ಬೆಟರ್ಸಾ ಅಂತ ಮಾಡ್ತಾರ ಅಂತ ವೀಡಿಯೋಸು. ಸೊ ಇದು ನನ್ನ ಪ್ರಕಾರ ಎಲ್ಲರಿಗೂ ಯೂಸ್ಫುಲ್ ಆಗಲ್ಲ ಈ ವಿಡಿಯೋ. ಯಾಕೆ ಅಂತ ಹೇಳ್ತೀನಿ ಅಂದರೆ ಇದನ್ನೆಲ್ಲ ಆಲ್ಮೋಸ್ಟು 12th BCom ಕಂಪ್ಲೀಟ್ ಆಗಿರೋರಿಗೆ ಅಂದರೆ ಡಿಗ್ರಿ ಕಂಪ್ಲೀಟ್ ಆಗಿರೋರಿಗೆ ಯೂಸ್ಫುಲ್ ಆಗೋ ಅಂಥದ್ದು. ಆಲ್ಮೋಸ್ಟು ಮೆಜಾರಿಟಿ ಪೀಪಲ್ ಅಂದರೆ ಆಲ್ಮೋಸ್ಟು 25 ಕ್ರಾಸ್ ಅಥವಾ 30 ಕ್ರಾಸ್ ಆಗಿರೋ ಪೀಪಲ್ಗೆ ಅಷ್ಟು ಇದು ಯೂಸ್ಫುಲ್ ಆಗಲ್ಲ. ಯಾಕೆಂದರೆ ಗೈಸ್ ಅವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತಾಗೋಗಿರುತ್ತೆ. ಸೊ ಲೈಫ್ ಅಂದರೆ ಏನಂತ ಗೊತ್ತಾಗೋಗಿರುತ್ತೆ. ಸೊ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಪ್ರೀವಿಯಸ್ ವೀಡಿಯೋದಲ್ಲಿ ಲೈಕ್ ಒಂದು ಕನ್ಫ್ಯೂಷನ್ ಬರುತ್ತೆ ನನ್ನ ತಲೆಯಲ್ಲಿ. ಲೈಕ್ ಗೌರ್ಮೆಂಟ್ ಜಾಬ್ ಬಗ್ಗೆನೂ 1-2 ಸೆಕೆಂಡ್ ಮಾತಾಡ್ಬಿಟ್ಟು ಸರಿ ಓಕೆ ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅದಾದಮೇಲೆ ಅಂತ ಕಂಟಿನ್ಯೂ ಮಾಡಿಬಿಟ್ಟಿರ್ತೀನಿ. ಸೊ ನನಗೆ ಎಲ್ಲೋ ಒಂದು ಕಡೆ ಗೈಸ್ ನನಗೊಂದು ಹೇಳ್ತೀನಿ, ನಾನು ಏನಾರ ಮಾತಾಡಬೇಕಾದಾಗ ಸೊ ನನಗೆ ಅದು ಕಂಪ್ಲೀಟ್ ಮಾಡಿಲ್ಲ ಆ ವಿಷಯನ ಅಂದಾಗ ನನಗೊಂಥರ ತಲೆಯಲ್ಲಿ ಕೊರಿತಾ ಇರುತ್ತೆ. ಸೊ ಇದನ್ನು ಅಟ್ ಎನಿ ಕಾಸ್ಟ್ ಯಾವಾಗಾದ್ರೂ ಕಂಪ್ಲೀಟ್ ಮಾಡಬೇಕು, ಸೊ ಇದೊಂದು ಹೇಳ್ಬಿಟ್ಟಿದ್ದೀನಿ, ಇದನ್ನು ಕಂಪ್ಲೀಟ್ ಮಾಡಿ ನಾನು ಇದು ಮಾಡ್ಬಿಡ್ಬೇಕು ಅಂತ ನನ್ನ ತಲೆಯಲ್ಲಿ ಅದೊಂಥರ ರನ್ ಆಗ್ತಾ ಇರುತ್ತೆ. ಸೊ ಆ್ಯಕ್ಚುಲಿ ಈ ವಿಡಿಯೋ ಇವತ್ತು ಮಾಡೋದು ಬೇಡ, ಸೊ ಇನ್ನೊಂದು 2-3 ದಿನ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏನು ಅಂದರೆ ಬೇಡ, 2-3 ದಿನ ಗಂಟೆ ಕ್ಯಾರಿ
ಮಾಡಿದಾಗ ಚೆನ್ನಾಗಿರಲ್ಲ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡ್ಬೇಕು ಅಂತ ಇವತ್ತು ಅದ್ರ ಬಗ್ಗೆ ಕೊಡ್ತಾಯಿದ್ದೀನಿ ಗೈಸ್. ಸೊ ಸಿಂಪಲ್ಲು ಗೌರ್ಮೆಂಟ್ ಜಾಬ್ ಬಿಟ್ರೆ ಇದು ಜಾಬ್ ಬಿಟ್ರೆ ಸೊ ಗೈಸ್ ಎಲ್ಲ ಎರಡೂ ಒಂದೇ ಗೈಸ್. ಜಾಬ್ ಅಂದಮೇಲೆ ಜಾಬು. ಸೊ ನೀವು ಏನು ದುಡಿತೀರಿ, ಏನು ಕೆಲಸ ಮಾಡ್ತೀರೋ ಅದಕ್ಕೆ ಸ್ಯಾಲ್ರಿ ಕೊಡ್ತಾರೆ. ಸೊ ಇದರಲ್ಲಿ ಕೆಲವೊಬ್ರಿಗೆ ಲೈಕ್ ಗೌರ್ಮೆಂಟ್ ಜಾಬು ಸೆಟ್ಲಾಗ್ಬಿಡ್ಬೋದು ಅಂತ ಲೈಕ್ ನನಗೆ ನೋಡ್ದಂಗೆ ಗೈಸ್. ಇದ್ರ ಬಗ್ಗೆ ನಾನು ಏನು ಓಪನ್ ಆಗಿ ಮಾತಾಡಬೇಕು ಅಂದರೆ, ಸೊ ನಾನು ಒಂದೇನು ಹೇಳ್ತೀನಿ ಅಂದರೆ, ಆಲ್ಮೋಸ್ಟ್ ಒಂದು 5 to 8 years ಬ್ಯಾಕ್ ಏನಿತ್ತಲ್ಲ ಜನ್ರೇಷನ್ನು, ಸೊ ಅವರು ಹೆಂಗಿತ್ತು ಅಂದರೆ, ಅವ್ರ ಮೈಂಡ್ಸೆಟ್ ಹೆಂಗಿತ್ತು ಅಂದರೆ, ಇನ್ನೂ ಒಂದು ಸ್ವಲ್ಪ 10 to 12 years 13 years ಬ್ಯಾಕ್ ಅಂತಲೇ ಇಟ್ಕೊಳ್ಳಿ. ಸೊ ನಾನು ಎಕ್ಸಾಂಪಲಾಗಿ 8 to 10 years ಬ್ಯಾಕ್ ಅಂತ ಇಟ್ಕೊಂಡಿದ್ದೀನಿ. ಸೊ ಅವ್ರಿಗೆ ಹೆಂಗಿತ್ತು ಜನ್ರೇಷನ್ನು ಅಂದರೆ, ಲೈಕ್ ಗೌರ್ಮೆಂಟ್ ಜಾಬ್ ಸಿಕ್ಬಿಟ್ರೆ ಸೆಟ್ಲಾಗಿ ಹೋಗ್ತೀವಿ. ಲೈಕ್ ಸೆಟ್ಲ್ ಅಂದರೆ ಲೈಕ್ ನಮಗೊಂದು ಇನ್ಸ್ಟೆಂಟ್ ಸ್ಯಾಲ್ರಿ ಅನ್ನೋದೊಂದು ಬರ್ತಾ ಇರುತ್ತೆ. ಸೊ ಅದಾದಮೇಲೆ ಏನಂದರೆ ಪರ್ಮನೆಂಟು ಅಂತ ಒಂದು ಫಿಕ್ಸ್ ಆಗಿಬಿಡೋರು. ಸೊ ಇವಾಗ ನಮಗೇನೋ ಒಂದು ಗೌರ್ಮೆಂಟಲ್ಲಿ ಜಾಬ್ ಸಿಕ್ತು ಅಂದಾಗ ಅದು ಪರ್ಮನೆಂಟು, ನಮ್ಗೆ ಯಾವುದೇ ಕಾರಣಕ್ಕೂ ಅಡೆತಡೆ ಬರಲ್ಲ. ಸೊ ಕೆಲಸದಿಂದ ಕಿತ್ತಾಕ ಚಾನ್ಸಸ್ ಇರಲಿ, ಆ ಥರ ಚಾನ್ಸಸ್ ಎಲ್ಲ ತುಂಬ ರೇರೆಸ್ಟು. ಅದಾದಮೇಲೆ ಇನ್ನೂ ಒಂದೇನು ಅಂದರೆ, ಗೌರ್ಮೆಂಟ್ ಜಾಬು ಏನಕ್ಕೆ ಎಸ್ಪೆಷಲಿ ನನಗೆ ಬೇಕು ಅಂತ ಮೈಂಡ್ ಸೆಟ್ಟಲ್ಲಿ ಇಟ್ಕೊತಿದ್ರು ಆಗ ಅಂದರೆ, ಒಂದು 8 to 10 years ಬ್ಯಾಕು, ಲೈಕ್ ಒಂದು ಸೆಕ್ಯೂರ್ ಆಗುತ್ತೆ ಲೈಫು. ಇವಾಗ ನಾವು ಒಂದು 40 ವರ್ಷ 45 ವರ್ಷದವರೆಗೂ ಅಥವಾ 60 ವರ್ಷದವರೆಗೂ ನಾವೇನು ದುಡಿತೀವಲ್ಲ, ಸೊ ಅವಾಗ ಒಂದಷ್ಟು ಸ್ಯಾಲ್ರಿ ಅನ್ನೋದೊಂದು ಸಿಗ್ತಾ ಇರುತ್ತೆ. ಆಮೇಲೆ ಇಂಕ್ರಿಮೆಂಟು ಸಿಗ್ತಾ ಇರುತ್ತೆ, ಆಮೇಲೆ ಪ್ರಮೋಷನ್ನು ಆಯ್ತಾ ಇರುತ್ತೆ. ಸೊ ಅದಾದಮೇಲೆ ಒಂದು ಪ್ರೈಸ್ ಒಂದು ಫಾರ್ ಎಕ್ಸಾಂಪಲ್ ಒಂದು 80,000 1 lakh ಸ್ಯಾಲ್ರಿ ಪ್ರೈಸಿಂಗ್ ಹೋಗಿರ್ತೀವಿ. ಸೊ ಆಮೇಲೆ ರಿಟೈರ್ ಆಯ್ತೀವಿ ಅಂದರೆ ಅವರು ಓಕೆ ನಿಮ್ಮ ಏಜ್ ಆಗಿದೆ, ಸೊ ರಿಟೈರ್ ಆಗಿ ಅಂತ. ರಿಟೈರ್ ಆದಮೇಲೆ ಲೈಕ್ ಪೆನ್ಷನ್ ಅನ್ನೋ ಒಂದು ಸ್ಕೀಮ್ ಇದೆ. ಸೊ ಆ ಪೆನ್ಷನ್ ಅನ್ನೋ ದುಡ್ಡು ಹೆಂಗೆ ಅಂದರೆ, ಲೈಕ್ 50% ನೀವೇನು ಸ್ಯಾಲ್ರಿ ತಗೋತಾ ಇರ್ತೀರ, ಅಂದರೆ ರಿಟೈರ್ ಆಗೋ ಟೈಮಲ್ಲಿ ನೀವೇನು ಸ್ಯಾಲ್ರಿ ತಗೋತಾ ಇರ್ತೀರ ಅದ್ರಲ್ಲಿ 50% ನಿಮಗೆ ಪೇ ಮಾಡ್ತಾರೆ ಗೌರ್ಮೆಂಟವರು. ಸೊ 50% ಇವಾಗ 1 lakh ತಗೋತಿದ್ರಿ 50,000 ಅಥವಾ 50,000 ತಗೋತಿದ್ರೆ 25,000 ಅದನ್ನು ಪೆನ್ಷನ್ ರೂಪದಲ್ಲಿ ನಿಮಗೆ ಪೇ ಮಾಡ್ತಾ ಹೋಗ್ತಾರೆ. ಸೊ ಇದನ್ನು ಯಾವ ರೀತಿ ಯೋಚನೆ ಮಾಡೋರು ಅಂದರೆ, ಲೈಫ್ ಸೆಟ್ಲಾಗೋಗುತ್ತೆ. ಲೈಕ್ ನಾನು ಒಂದು 60 ವರ್ಷದವರೆಗೆ ಮುಗಿದ್ಮೇಲೆ ಅದಾದಮೇಲೆ ಅವರು ಲೈಕ್ ಒಂದು ಸರ್ಟನ್ ಅಮೌಂಟು ಅಂತ ಪೇ ಮಾಡ್ತಾ ಇರ್ತಾರೆ ಮಂತ್ಲಿ. ಲೈಕ್ ಅದನ್ನು ನಾನು ಇರೋವರೆಗೂ ನಾನು ಯಾರ ಮೇಲೂ ಡಿಪೆಂಡ್ ಆಗದಿರ ಬದುಕಬಹುದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಗೌರ್ಮೆಂಟ್ ಜಾಬ್ನ ಎಲ್ಲರೂ ಕೂಡ ನಾನು ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂತ ಮಾಡೋರು. ಬಟ್ ಇವಾಗ ಅಟ್ ಪ್ರೆಸೆಂಟು ಆ ಸ್ಕೀಮು ಚೇಂಜ್ ಆಗಿದೆ ಗೈಸ್. ಸೊ ಆ ಸ್ಕೀಮು ಇಲ್ಲ. ಸೊ ನಾವು ಏನು ನೀವು ದುಡ್ದಿರ್ತೀರ, ಸೊ ಅದರಲ್ಲಿ ಅಂದರೆ ಲಾಸ್ಟ್ ಪೇಮೆಂಟ್ ಏನಿರುತ್ತೆ, ಸೊ ಅದರಲ್ಲಿ ನಿಮ್ಗೆ ಹಿಂಗೆ ಸಿಗ್ತಾ ಹೋಗುತ್ತೆ ಅಂತ ಏನೋ 50% ಇದ್ದರೆ ಆ ಸ್ಕೀಮ್ ಕ್ಯಾನ್ಸಲ್ ಆಗಿದೆ ಕಂಪ್ಲೀಟಾಗಿ. ಸೊ ಇವಾಗ ಯಾವ ರೀತಿ ಆಗಿದೆ ಅಂದರೆ, ನೀವೇನು ದುಡ್ದಿರ್ತೀರ ಅದರಲ್ಲಿ PF ಎಲ್ಲ ಸಮಥಿಂಗ್ ಒಂದಿಷ್ಟು ಅಮೌಂಟು ಅಂತೆಲ್ಲ ರಿಸರ್ವ್ ಆಗಿರುತ್ತೆ ಅಮೌಂಟು. ಅದ್ರ ಜೊತೆ ನೀವು ಇಷ್ಟು ವರ್ಷ ದುಡ್ದಿರೋದಕ್ಕೆ ಗೌರ್ಮೆಂಟ್ ಕಡೆಯಿಂದ ಒಂದು ಸ್ವಲ್ಪ ಅಮೌಂಟ್ನ ಆ್ಯಡ್ ಮಾಡಿ, ಸೊ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಮಾಡಿಬಿಡ್ತಾರೆ. ಸೊ ಇಫ್ ಇನ್ ಕೇಸ್ ನೀವೊಂದು 60 ವರ್ಷ ದುಡ್ದಿದ್ದೀರಾ, ಸೊ ಅದಾದಮೇಲೆ PF ಬಂದು ನಿಮ್ಗೊಂದು 10 ಲಕ್ಷ ಅಥವಾ ಒಂದು 15 ಲಕ್ಷ ಆಗಿತ್ತು. ಸೊ ಅದ್ರ ಜೊತೆ ಒಂದು ಸರ್ಟೆನ್ ಅಮೌಂಟು ಅಂದ್ಬಿಟ್ಟು ಸ್ಮಾಲ್ ಅಮೌಂಟು ಒಂದು ಸರ್ಟೆನ್ ಅಮೌಂಟು ಗೈಸ್, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸೊ ಅದಕ್ಕೋಸ್ಕರ ಸರ್ಟೆನ್ ಅಮೌಂಟು ಅಂತ ಆ್ಯಡ್ ಮಾಡಿ ಲೈಕ್ ಒಂದು 15 lakh 20 lakh ನಿಮ್ಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಕೊಟ್ಬಿಡ್ತಾರೆ. ಸೊ ಅದನ್ನು ನೀವು ಯಾವ ರೀತಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಸೊ ಅದನ್ನು ಇವಾಗ ನಡೀತಾರೆ ಅಟ್ ಪ್ರೆಸೆಂಟ್ ಸ್ಕೀಮ್ ಇದು. ಸೊ ಇದಾದಮೇಲೆ ಲೈಕ್ ನಾರ್ಮಲ್ ಜಾಬ್ ಬಗ್ಗೆ ಮಾತಾಡೋದಾದರೆ, ಇವಾಗ ಒಂದು ಸ್ವಲ್ಪ ಗೌರ್ಮೆಂಟ್ ಜಾಬ್ ಬಗ್ಗೆ ಮಾತಾಡಿ. ಇವಾಗ ನಾರ್ಮಲ್ ಜಾಬ್ ಅಂದರೆ IT ಜಾಬ್ಸ್ ಈ ಥರದ್ದಾದರೆ ಇದರಲ್ಲೂ ಕೂಡ PF ಅನ್ನೋದೊಂದು ಇರುತ್ತೆ. ಸೊ ನೀವು ಎಷ್ಟು ವರ್ಷ ಕೆಲಸ ಮಾಡಿರ್ತಾರೆ PF ಆ್ಯಡ್ ಆಯ್ತಾ ಹೋಗುತ್ತೆ. ನೀವು ಕೆಲಸ ಬಿಟ್ಟಾಗ ಆ PF ಅಮೌಂಟ್ನ ನೀವು ಏನಾದ್ರು ಎಮರ್ಜೆನ್ಸಿ ಇದೆ ಕೆಲಸ ಬಿಟ್ಮೇಲೆ ನೀವು ಅದನ್ನು ಎತ್ಕೊಂಡು ನೀವು ಯುಟಿಲೈಸ್ ಮಾಡ್ಕೋಬೋದು. ಇದೊಂದಿದೆ. ಬಟ್ ಇನ್ನೊಂದೇನು ಅಂದರೆ, IT ಜಾಬಲ್ಲಿ ನಿಮಗೆ ಪರ್ಮನೆಂಟ್ ಆಗೋದು ತುಂಬ ಕಷ್ಟ. ಅಂದರೆ ನಾನು ಲೈಫ್ ಲಾಂಗ್ ಇದೇ ಕಂಪ್ನಿ ದುಡಿತೀನಿ, ಇದೇ ಕಂಪ್ನಿ ನಾನು ಇರ್ತೀನಿ ಅನ್ನೋದು ತುಂಬ ಕಷ್ಟ ಗೈಸ್. ಏನಂತ ಕೇಳ್ತಾ ಇದ್ದೀನಿ ಅಂದರೆ, ಸೊ ನಿಮಗೆ ಟ್ರಾನ್ಸ್ಫರ್ ಆಗೋ ಚಾನ್ಸ್ ಇರುತ್ತೆ. ಸೊ ಗೌರ್ಮೆಂಟ್ ಜಾಬಲ್ಲಿ ಇಲ್ವಾ ಇದು ಆಪ್ಷನ್? ಗೌರ್ಮೆಂಟ್ ಜಾಬಲ್ಲಿ ಇದೆ. ಬಟ್ ಏನು ಅಂದರೆ, ನಿಮಗೆ ಟ್ರಾನ್ಸ್ಫರ್ ಆದ್ರೂ ಕೂಡ ನೀವು ಕೆಲವೊಂದು ಜಾಗ ಟ್ರಾನ್ಸ್ಫರ್ ಆದಾಗ ನಿಮ್ಮ ಸೇಮ್ ಸ್ಯಾಲ್ರಿ ಕ್ಯಾರಿ ಫಾರ್ವರ್ಡ್ ಆಯ್ತಾ ಹೋಗುತ್ತೆ, ಮತ್ತು ಇಂಕ್ರಿಮೆಂಟು ಆಯ್ತಾ ಇರುತ್ತೆ. ಮತ್ತು ಕೆಲವೊಂದು ಜಾಗ ಪ್ರಮೋಟ್ ಆದಾಗ ಒಂದು ಸ್ವಲ್ಪ ಸ್ಯಾಲ್ರಿ ಹೈಕ್ ಆಗೋ ಚಾನ್ಸ್ ಇರುತ್ತೆ. ಬಟ್ IT ಹಂಗಲ್ಲ. ಸೊ ಅದು ಟೋಟಲಿ ಡಿಫ್ರೆಂಟು. ಸೊ ನಿಮ್ಗೆ ಟ್ರಾನ್ಸ್ಫರ್ ಆದರೂ ಕೂಡ ಸೊ ನೀವು ಕೆಲಸ ಬಿಟ್ಟು ಬೇಕಾದ್ರೆ ಬೇರೆ ಕಡೆ ನೀವು ಜಾಬಿಗೆ ಸೇರ್ಕೋಬೋದು, ನೀವು ಅರ್ನಿಂಗ್ಸ್ ಮಾಡ್ಬೋದು. ಅದಾದಮೇಲೆ ಪೆನ್ಷನ್ನು ಅಂತ ಬಂದರೆ ಆ ಥರ ಏನು ಸ್ಕೀಮ್ ಇಲ್ಲ. PF ಏನು ಇಟ್ಕೊಂಡಿರ್ತಾರೆ ನಿಮ್ಮ ಸ್ಯಾಲ್ರಿ ಪೇ ಮಾಡಬೇಕು, ಒಂದು ಸರ್ಟನ್ ಅಮೌಂಟು ಅಂತ ಹೋಲ್ಡ್ ಮಾಡಿರ್ತಾರೆ PF ಅಂತ. ಸೊ ಅದನ್ನು ನಿಮಗೆ ಕಂಪ್ಲೀಟಾಗಿ ನೀವು ಕೆಲಸ ಬಿಟ್ಟಾದಮೇಲೆ ನೀವು ಅದನ್ನು ಕಂಪ್ಲೀಟಾಗಿ ತಗೋಬೋದು. ಅಥವಾ ಅದೇ PFನ ಕಂಟಿನ್ಯೂ ಮಾಡ್ತೀನಿ ನಾನು ಅಂತ ನಿಮ್ಮ ಹೆಸರು PF ಆಗಿದೆ, ನೀವು ಬೇರೆ ಕಡೆ ಜಾಯ್ನ್ ಆದಾಗ ಅದೇ PFನ ಆ್ಯಡ್ ಮಾಡಿಸಿ ಸೊ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗೋ ಚಾನ್ಸಸ್ ಈ ಥರ ಇರುತ್ತೆ. ಆಮೇಲೆ ಗೌರ್ಮೆಂಟ್
ಜಾಬು ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಗೌರ್ಮೆಂಟ್ ಜಾಬಲ್ಲಿ ಪರ್ಮನೆಂಟ್ ನಿಮಗೆ ಎಲ್ಲೇ ಒಂದು ಅಡೆತಡೆ ಏನೂ ಸಿಗೋಲ್ಲ. ಬಟ್ ನೀವು ಟ್ರಾನ್ಸ್ಫರ್ ಎಲ್ಲ ಆಗ್ತಾ ಇರುತ್ತೆ, ಬಟ್ ಎಲ್ಲೂ ನಿಮಗೆ ಕೆಲಸ ಬಿಟ್ಟೋಗಿ ಅಂತ ಯಾರೂ ಹೇಳಲ್ಲ. ಸೊ ಇದರಲ್ಲಿ IT ಜಾಬಲ್ಲಿ ಹಂಗಲ್ಲ. ನಿಮ್ಮ ಕೆಲಸ ಇಷ್ಟ ಆಗಲಿ, ವರ್ಕ್ ಇಷ್ಟ ಆಗಲಿಲ್ವಾ, ಏಕ್ದಮ್ ನಿಮ್ಗೊಂದು ನೋಟಿಸ್ ಕಳಿಸ್ಬಿಟ್ಟು ನಿಮ್ಮನ್ನ ಕೆಲಸದಿಂದ ಕಿತ್ತಾಕೋ ಚಾನ್ಸಸ್ ತುಂಬ ಇರುತ್ತೆ. ಅದೇ ಥರ ಇವಾಗ ಆಗಿರೋದು. ನಾನು ಪ್ರೀವಿಯಸ್ ಒಂದು ವೀಡಿಯೋ ಮಾಡಿದ್ದೀನಿ, 2-3 ಸತಿ ಹೇಳ್ಬಿಟ್ಟಿದ್ದೀನಿ. ಸೊ ಪರವಾಗಿಲ್ಲ, ಪ್ರೀವಿಯಸ್ ಒಂದು ವೀಡಿಯೋ ಮಾಡಿದ್ದೀನಿ 30,000 ಎಂಪ್ಲಾಯೀಸ್ ಲೇಡ್ ಆಫ್ ಅಂತ. ಸೊ IT ಎಂಪ್ಲಾಯೀಸಲ್ಲಿ ಒಂದು ಕಂಪ್ನಿಲಿ, ಯಾವುದೋ ಒಂದು ಕಂಪ್ನಿ 30,000 ಎಂಪ್ಲಾಯೀಸ್ನ ಏಕದಮ್ಮು ರಾತ್ರಿ ಕಿತ್ತಾಕಿದ್ದಾರೆ. ಸೊ 30th ನೈಟು ನೀವು ಅವ್ರಿಗೆಲ್ಲ ಮೇಲ್ ಮಾಡಿ, ಸೊ ನಾಳೆಯಿಂದ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಕೆಲ್ಸಕ್ಕೆ ಬರೋ ಅವಶ್ಯಕತೆಯೇ ಇಲ್ಲ ಅಂದ್ಬಿಟ್ಟು ಏಕದಮ್ 30,000. ಸೊ ಇದು ಆಗಿರೋದು ಯಾವುದರಿಂದ, AI ಡೆವಲಪ್ ಆಗಿರೋದ್ರಿಂದ AI ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಕಂಪ್ನಿಯವರು. ಸೊ ಅವ್ರದ್ದು ತಪ್ಪು ಅನ್ನೋಕ್ಕಾಗಲ್ಲ ಗೈಸ್. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸೊ ಅವ್ರದ್ದು ಒಂದು ಬಿಸ್ನೆಸ್ಸು, ಸೊ ಅವರು ಕೂಡ ಮುಂದಕ್ಕೆ ಅಪ್ಡೇಟ್ ಆಯ್ತಾ ಹೋಗಬೇಕು. ಸೊ AI ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ ಮಾಡಬೇಕಾದಾಗ ಸೊ ಅವ್ರಿಗೇನು ದುಡ್ಡೇನು ಮರ ಹಾಕಿರಲ್ಲ. ಸೊ ಅವರು ಯೋಚನೆ ಮಾಡ್ಬೋದಿತ್ತು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿರ್ತಾರೆ ಎಂಪ್ಲಾಯೀಸ್ ಅಂತ. ಬಟ್ ಅವರು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿ 30,000 ಜನನ ಏಕದಮ್ಮು ರಾತ್ರಿ ಕಿತ್ತಾಕಿದ್ದಾರೆ ಕಂಪ್ನಿಯಿಂದ. ಸೊ ಈ ರೀತಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಪರ್ಮನೆಂಟು ನಾನು ಅಗ್ರಿಮೆಂಟ್ ಮಾಡ್ಕೊಡ್ತೀನಿ, ಬಟ್ ನಿಮ್ಮ ಕಡೆಯಿಂದ ಅಗ್ರಿಮೆಂಟ್ ಮಾಡಿಸ್ಕೊತಾರೆ, ಕಾಂಟ್ರಾಕ್ಟ್ ಮಾಡ್ಕೋತಾರೆ. ಸೊ ನೀವು ಇಷ್ಟು ವರ್ಷ ಕೆಲಸ ಮಾಡಲೇಬೇಕು, ಇಷ್ಟು ಸ್ಯಾಲ್ರಿ ಕೆಲಸ ಮಾಡಲೇಬೇಕು, ಇಯರ್ಲಿ ನಿಮ್ಗೆ ಇಷ್ಟು ಇಂಕ್ರಿಮೆಂಟ್ ಇರುತ್ತೆ ಅಷ್ಟೇ ಕೊಡೋದು ನಾವು ಅಂತೆಲ್ಲ ಕಾಂಟ್ರಾಕ್ಟ್ ಮಾಡಿಸ್ತಾರೆ. ಬಟ್ ನಿಮಗೆ ಯಾವುದೇ ರೀತಿ ಕಾಂಟ್ರಾಕ್ಟ್ ಅವ್ರು ಕೊಡಲ್ಲ. ಸೊ ಅಂದರೆ ನೀವು ನಮ್ಮ ಕಂಪ್ನೀಲಿ ನೀವು ಪರ್ಮನೆಂಟು, ನಮ್ಮ ಕಂಪ್ನಿ ಕ್ಲೋಸ್ ಆಗೋವರೆಗೂ ನೀವು ಕೆಲಸ ಮಾಡ್ಬೋದು, ನಿಮ್ಗೆ ಇಷ್ಟ ಬರೋ ನೀವು ಇರೋಷ್ಟು ದಿನ ಕೆಲಸ ಮಾಡ್ಬೋದು, ನೀವು 10 ವರ್ಷ ಕೆಲಸ ಮಾಡ್ಬೋದು, ನಾವು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಕಿತ್ತಾಕಲ್ಲ, ಈ ರೀತಿ ಎಲ್ಲ ಕಾಂಟ್ರಾಕ್ಟ್ ಅವ್ರು ಕೊಡಲ್ಲ. ಸೊ ಅವ್ರಿಗೆ ಏನಾರು ಎಮರ್ಜೆನ್ಸಿ ಬಂತು, ಸೊ ಅವ್ರೊಂದು ಡೌನ್ಫಾಲ್ ತೋರಿಸ್ತಾರೆ, ಗ್ರಾಫಲ್ಲಿ ಡೌನ್ಫಾಲ್ ಆಗ್ತಿದೆ, ಅದಕ್ಕೆ ಎಂಪ್ಲಾಯೀಸ್ನ ನಾವು ಇದು ಮಾಡ್ತಾಯಿದ್ದೀವಿ, ನಾವು ಪೇ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇಫ್ ಇನ್ ಕೇಸ್ ನೀವು ಇಲ್ಲ ನನ್ನ ಕಂಪ್ನಿ ಕೆಲಸ ಮಾಡ್ತೀನಿ ಅಂದ್ರೂ 3 ತಿಂಗಳು ಹೋಲ್ಡ್ ಮಾಡಿಬಿಟ್ರೆ ನಿಮ್ಮ ಸ್ಯಾಲ್ರಿನ, ಅವಾಗ ನಿಮಗೆ ಆಟೋಮೆಟಿಕ್ಕಾಗಿ ನೀವೇ ಕೆಲಸ ಬಿಟ್ಟು ಹೋಗ್ತೀರಾ. ಸೊ ಈ ರೀತಿ ಎಲ್ಲ ಆಗುತ್ತೆ ಗೈಸ್. ಸೊ ಇದೆಲ್ಲ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಯಿಂದ ಅವ್ರು ಮಾಡೋದು ಕರೆಕ್ಟು. ಬಟ್ ಎಂಪ್ಲಾಯೀಸ್ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿದಾಗ ಅಟ್ ಟೈಮು 30,000 ಎಂಪ್ಲಾಯೀಸ್ನ ಅಷ್ಟು ಈಸಿಯಾಗಿ ತೆಗಿಬಾರ್ದಿತ್ತು ಅಂತ ನನಗೂ ಫೀಲ್ ಆಗುತ್ತೆ. ಸೊ ಈ ರೀತಿ ಇರುತ್ತೆ ಗೈಸು. ಗೌರ್ಮೆಂಟ್ ಜಾಬ್ಗೂ ನಾರ್ಮಲ್ ಜಾಬ್ಗೂ ಇಷ್ಟೇ ಡಿಫ್ರೆನ್ಸು. ಆಮೇಲೆ ಇನ್ನೂ ಒಂದೇನು ಅಂದರೆ, ಗೌರ್ಮೆಂಟ್ ಜಾಬಲ್ಲಿ ಒಂದು ಸರ್ಟೈನ್ ಒಂದು ಸ್ಟ್ರೈಟ್ ಲೈನ್ ಥರ ಹೋಗ್ತಾ ಇರುತ್ತೆ. ಅಂದರೆ ನಿಮ್ಗೆ ಇನ್ಕ್ರೀಸ್ ಆಗುತ್ತೆ ಅಂತ, ಇನ್ಕ್ರೀಸ್ ಆದರೆ ಹಿಂಗೆ ಹೋಗ್ತಾ ಇರುತ್ತೆ. ಬಟ್ IT ಕಂಪ್ನಿ ಅಥವಾ ಪ್ರೈವೇಟ್ ಜಾಬ್ಗಳಲ್ಲಿ ಹಂಗಲ್ಲ. ಸೊ ನೀವು ಇಲ್ಲಿ ಹಿಂಗೆ ಗ್ರೋ ಆಗ್ತಾ ಇರ್ತೀರಿ, ಇಮಿಡಿಯೇಟಾಗಿ ಹಿಂಗೆ ಗ್ರೋ ಆಗೋ ಚಾನ್ಸಸ್ ಇರುತ್ತೆ, ಇಮಿಡಿಯೇಟಾಗಿ ಹಿಂಗೂ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಿಂಗೂ ಹೋಗ್ಬೋದು ನಿಮ್ಮ ಗ್ರಾಫು ಕಂಪ್ಲೀಟಾಗಿ, ಅಂದರೆ ಹಿಂಗೆ ಶೇಕ್ ಆಗೋ ಥರ ಹೋಗೋ ಥರ ಚಾನ್ಸಸ್ ಇರುತ್ತೆ ಗ್ರಾಫು. ಬಟ್ ಗೌರ್ಮೆಂಟ್ ಜಾಬಲ್ಲಿ ಒಂದು ಸರ್ಟೈನ್ ಹಿಂಗೆ ಹೋಗ್ತಿದೆ ಅಂದರೆ ಹಿಂಗೆ ಹೋಗ್ತಾ ಇರುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಏನಾರು ಇದಾಯಿತು, ಹಿಂಗೆ ಟರ್ನ್ ಆದ್ರೂ ಹಿಂಗೆ ಹೋಗ್ತಾ ಇರುತ್ತೆ, ಬಿಟ್ಟರೆ ನಿಮಗೇನು ಜಾಸ್ತಿ ಡಿಫ್ರೆನ್ಸ್ ಅನಿಸಲ್ಲ, ಪ್ರೆಷರ್ ಇರಲ್ಲ. ಮತ್ತು ಇನ್ನೊಂದೇನು ಹೇಳ್ತೀನಿ ಅಂದರೆ, ಗೌರ್ಮೆಂಟ್ ಜಾಬ್ಗಳಲ್ಲಿ ಪ್ರೆಷರು ತುಂಬ ಕಡಿಮೆ. ಲೈಕ್ ಅವರು 6 to 6 ಜಾಬು ಅಥವಾ 9 to 6 ಜಾಬು ಅಥವಾ 10 to 6 ಜಾಬು ಅಂದರೆ ಮುಗೀತು. 10 o'clock-ಇಂದ 6 ಗಂಟೆವರೆಗೂ ಕೆಲಸ ಮಾಡಾದ್ಮೇಲೆ ನಿಮಗೆ ಯಾವುದೇ ರೀತಿ ಪ್ರೆಷರ್ ಇರಲ್ಲ, ಫ್ರೀಯಾಗಿ ಬಿಟ್ಬಿಡ್ತಾರೆ. 6 ಗಂಟೆ ಮೇಲೆ ನಿಮ್ಗೆ ಯಾವುದೇ ರೀತಿ ನಿಮಗೆ ಸ್ಟ್ರೆಸ್ ಆಗಲಿ ಅದ್ರ ಕಡೆಯಿಂದ ಸಿಗಲ್ಲ. ನೀವು ಓನಾಗಿ ಬೇಕಾದ್ರೆ ತಗೊಂಡ್ರೆ ಸ್ಟ್ರೆಸ್ ತಗೊಂಡು ಆಫೀಸ್ ವರ್ಕ್ನು ಕೂಡ ಮನೇಲಿ ತಂದು ಮಾಡ್ಬೋದು. ಬಟ್ ಅವ್ರ ಕಡೆಯಿಂದ ಯಾವುದೇ ರೀತಿ ನಿಮಗೆ ಒತ್ತಡ ಇರಲ್ಲ. ಲೈಕ್ ಇದು ಕಂಪ್ಲೀಟ್ ಮಾಡಲೇಬೇಕು ನೀನು, ಇವತ್ತು 6 ಗಂಟೆ ಅಥವಾ ಇವತ್ತು ನೈಟ್ 12 ಗಂಟೆ ಅಷ್ಟು ಕಂಪ್ಲೀಟ್ ಮಾಡಬೇಕು, ನೀನು ಏನಾದರೂ ಮಾಡ್ಕೋ, ಈ ಥರ ಇರಲ್ಲ. ಬಟ್ IT ಕಂಪ್ನಿಗಳಲ್ಲಿ ಹಂಗಲ್ಲ. ಸೊ ನೀವು ಕಂಪ್ಲೀಟ್ ಮಾಡಬೇಕು ಅಂದರೆ ಮಾಡಲೇಬೇಕು. ಇಫ್ ಇನ್ ಕೇಸ್ ಎಕ್ಸ್ಟ್ರಾ ಮಾಡಿದ್ರೆ OT ಚಾರ್ಜಸ್ ಆಗುತ್ತೆ. ಬಟ್ ನೀವು ಕೊಟ್ಟಿರೋ ಕೆಲಸನೂ 6 ಗಂಟೆ ಟಾರ್ಗೆಟ್ ಕೊಟ್ಟಿರ್ತಾರೆ. ಸೊ ಬಟ್ 6 ಗಂಟೆ ಅಷ್ಟು ಮುಗಿಸಿಲ್ಲ, ಅದೇ ಕೆಲಸನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಅದಕ್ಕೆ OT ಕೊಡೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಮನೆಗೆ ಹೋಗಿ ಮನೇಲಿ ಕಂಪ್ಲೀಟ್ ಮಾಡೋದ್ರು, ಮನೇಲಾದರೂ ಕಂಪ್ಲೀಟ್ ಮಾಡಿ ಕಳಿಸಿ ಅನ್ನೋ ಹೇಳೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಎಲ್ಲ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ IT ಕಂಪ್ನಿಲಿ. ಬಟ್ ಗ್ರೋತ್ ಲೆವೆಲ್ ಲೆಕ್ಕ ಹಾಕಿದ್ರೆ ನಿಮಗೆ ಇನ್ಸ್ಟೆಂಟಾಗಿ ಒಂದೇ ಫ್ಲೋಲ್ಲಿ ಹೋಗಬೇಕು ಅಂದರೆ ಗೌರ್ಮೆಂಟ್ ಜಾಬು ಇಸ್ ದ ಬೆಸ್ಟ್ ಆಪ್ಷನ್. ಓಕೆ, ಪರವಾಗಿಲ್ಲ, ನಾನು ರಿಸ್ಕ್ ತಗೊಂಡ್ರೂ ಪರವಾಗಿಲ್ಲ, ಬಟ್ ನಾನು ಜಾಬ್ ಮಾಡಬೇಕು, ರಿಸ್ಕ್ ತಗೋತೀನಿ ಪರವಾಗಿಲ್ಲ, ನನಗೆ ಸ್ವಲ್ಪ ಪ್ರೆಷರ್ ಆದರೂ ಪರವಾಗಿಲ್ಲ, ಬಟ್ ನಾನು ದುಡಿಬೇಕು, ಜಾಬಲ್ಲಿ ದುಡಿಬೇಕು ಅಂತಿದ್ರೆ ಸೊ ಪ್ರೈವೇಟ್ ಜಾಬ್ ಇಸ್ ದ ಬೆಸ್ಟ್ ಆಪ್ಷನ್. ಅಂದರೆ IT ಜಾಬ್ಸು ಸುಮಾರು ಕೆಲಸಗಳಿದೆ ಪ್ರೈವೇಟಲ್ಲಿ. ಸೊ ಅದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಲೈಕ್ ಇನ್ಸ್ಟೆಂಟಾಗಿ ಒಂದು ರೇಂಜಲ್ಲಿ ನೀವು ಗ್ರೋ ಲೆವೆಲ್ ಇನ್ಕ್ರೀಸ್ ಆಯ್ತಾ ಹೋಗುತ್ತೆ. ಬಟ್ ಇನ್ನೊಂದೇನು ಅಂದರೆ, ಗೌರ್ಮೆಂಟ್ ಜಾಬಲ್ಲಿ ಡೌನ್ಫಾಲು ತುಂಬ ರೇರೆಸ್ಟು. ಸೊ ಇವಾಗ ನಿಮಗೆ 1 ಲಕ್ಷ ಸ್ಯಾಲ್ರಿ ಸಿಗ್ತಾ ಇರುತ್ತೆ. ಸೊ ಇಮಿಡಿಯೇಟಾಗಿ ನಿಮಗೆ ನಾವು 1 ಲಕ್ಷ ಕೊಡೋಕ್ಕಾಗಲ್ಲ, ಸಿಂಪಲಾಗಿ ಸಾರಿ ಡಿಸ್ಟರ್ಬೆನ್ಸ್ ಆಯಿತು, 1 ಲಕ್ಷ ಕೊಡೋಕ್ಕಾಗಲ್ಲ, ನಿಮ್ಗೆ ಇವಾಗ ಡಿಕ್ರೀಸ್ ಮಾಡ್ತಾಯಿದ್ದೀವಿ ಸ್ಯಾಲ್ರಿನ, ನೀವು ಒಂದು 70K ತಗೋಬೇಕು ಅಥವಾ 60K ಅಷ್ಟೇ ಕೊಡೋಕ್ಕಾಗೋದು. ಸೊ ಈ ರೀತಿ ಯಾವುದೇ ಕಾರಣಕ್ಕೂ ರೇರಷ್ಟು ಅಲ್ಲ ಗೈಸ್, ಆಗೋದೇ ಇಲ್ಲ ಗೌರ್ಮೆಂಟ್ ಜಾಬಲ್ಲಿ. ಬಟ್ IT ಜಾಬಲ್ಲಿ ಹಂಗಲ್ಲ. ಸೊ ನಿಮಗೆ ಅವರು ಅವ್ರ ಎಕ್ಸ್ಪೆಕ್ಟೇಷನ್ ಪ್ರಕಾರ ನೀವು ರೀಚ್ ಆಯ್ತಲ್ಲ ಅಂದಾಗ ಸೊ ಡಿಕ್ರೀಸ್ ಮಾಡ್ತಾರಲ್ಲ, ಸ್ಯಾಲ್ರಿ ಡಿಕ್ರೀಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ನಿಮ್ಮ ಸ್ಯಾಲ್ರಿನ ಹೋಲ್ಡ್
ಹೋಲ್ಡ್ ಮಾಡ್ತಾರೆ. ಅವಾಗ ಸ್ಯಾಲ್ರಿ ಅಂದರೆ ಜಾಬ್ ಹೋದಾಗ ನೀವು ಬೇರೆ ಕಡೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ ಸೊ ಮೇ ಬಿ ನಿಮ್ಗೆ 1 ಲಕ್ಷ ಸಿಗ್ತಾ ಇರೋದ್ರಲ್ಲಿ ಒಂದು 20 ಬೇಕಾದ್ರೂ ಸಿಗ್ಬೋದು, ಒಂದು 50 ಗಂಟೆ ಬೇಕಾದ್ರೂ ಸಿಗ್ಬೋದು. ಇಫ್ ಇನ್ ಕೇಸ್ ನಿಮ್ಗೇನು ಅಷ್ಟು ಟ್ಯಾಲೆಂಟ್ ಇಲ್ಲ ಅಂದರೆ ಬೇಕಾದ್ರೆ ತಿರ್ಗಾ ನೀವು ಬ್ಯಾಕ್ ಟು 80,000 70ಇಂದ 80,000 ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿ ಮಾಡ್ಕೊತಾರೆ. ಸೊ ಅಲ್ಲಿಂದನೂ ಸೊ ಡೌನ್ಫಾಲ್ ಆಗುತ್ತೆ. ಸೊ ಅಲ್ಲಿಂದ ಗ್ರೋ ಲೆವೆಲ್ ನೀವು ಇನ್ಕ್ರೀಸ್ ಮಾಡ್ಕೊತಾ ಹೋಗಬೇಕು. ಸೊ ಈ ರೀತಿ ಎಲ್ಲ ಆಗುತ್ತೆ. ಆಮೇಲೆ ಇವಾಗ IT ಅಥವಾ ಎಲ್ಲ ಬಂದಿದೆ, ಗೌರ್ಮೆಂಟ್ ಜಾಬ್ಗೆ ಎಫೆಕ್ಟ್ ಆಗಲ್ಲ. ಸೊ ಗೈಸ್ ಈ ಗೌರ್ಮೆಂಟ್ ಜಾಬಲ್ಲೂ ಸುಮಾರು ಎಫೆಕ್ಟ್ ಆಗುತ್ತೆ. ಬಟ್ ಏನಂದರೆ ರೇರೆಸ್ಟು. ಅಂದರೆ ಗೌರ್ಮೆಂಟ್ ಜಾಬ್ ಹೆಂಗೆ ಅಂದರೆ ಲೈಕ್ ಅವರು ಜಾಸ್ತಿ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಲೈಕ್ ಅವರು ಎಂಪ್ಲಾಯೀಸು ಈ ಥರ ನೋಡ್ತಾರೆ. ಆಮೇಲೆ ಗೌರ್ಮೆಂಟ್ ಕಡೆಯಿಂದ ಬರೋ ಅಮೌಂಟ್ ಇದು ಅಷ್ಟೇನು ಯೋಚನೆ ಮಾಡಲ್ಲ. ಬಟ್ IT ಎಂಪ್ಲಾಯ್ಸ್ ಹಂಗಲ್ಲ, ಅದೊಂದು ಬಿಸ್ನೆಸ್. IT ಇದಕ್ಕೆ ಓನರ್ಗಳಿಗೆ, ಕಂಪ್ನಿ ಓನರ್ಗಳಿಗೆ ಅದನ್ನು ಕೂಡ ಒಂದು ಬಿಸ್ನೆಸ್ ಇದ್ದಂಗೆ. ಅವರು AI ಮೇಲೆ, AI ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ ಮಾಡಿ ಅವ್ರು ಗ್ರೋ ಲೆವೆಲ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕು ಬಿಸ್ನೆಸ್ನ ಅನ್ನೋದು ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಈ ಥರ ಎಲ್ಲ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಗೈಸ್. ಸೊ AI ಯಾರಿಗೆ ಎಫೆಕ್ಟ್ ಆಗುತ್ತೆ? ನನ್ನ ಪ್ರಕಾರ, ನನ್ನ ಕೇಳೋದಾದರೆ ಪ್ರೈವೇಟ್ ಜಾಬರ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಗೌರ್ಮೆಂಟ್ ಜಾಬರ್ಗೆ ರೇರೆಸ್ಟು, ತುಂಬ ರೇರೆಸ್ಟು. ಯಾಕಂದರೆ ಗೈಸ್ ಇವಾಗ ಗೌರ್ಮೆಂಟ್ ಜಾಬ್ ಬಂದು ಫೀಲ್ಡ್ ವರ್ಕ್ ಇರುತ್ತೆ, ಮತ್ತು ಪರ್ಸನ್ನೇ ಇನ್ಕ್ಲೂಡ್ ಆಗಿರಬೇಕು. ಸೈನು ಜಾಸ್ತಿ ಇವಾಗ ಗೌರ್ಮೆಂಟ್ ಜಾಬ್ಗಳಲ್ಲಿ ಏನು ಅಂದರೆ ಸೈನ್ಗಳ ಮೇಲೆ ವ್ಯಾಲ್ಯೂ ಇರುತ್ತೆ. ಗೌರ್ಮೆಂಟ್ ಜಾಬಲ್ಲಿ ಸೈನ್ ಮೇಲೆ ವ್ಯಾಲ್ಯೂ ಇರುತ್ತೆ. ಸೊ ಅದನ್ನು AI ಹೇಳ್ಬಿಟ್ಟು ನೀವು ಸೈನ್ ಹಾಕ್ಸೋಕ್ಕಾಗಲ್ಲ. ಸೊ ಇವಾಗ ಒಬ್ಬ ಮನುಷ್ಯ ಸೈನ್ ಹಾಕ್ತಾನೆ. ಸೊ ಇವಾಗ ಅವ್ನ ಬದಲು ರೋಬೋಟಿಗೆ ಬಂದ್ಬಿಟ್ಟು ರೋಬೋಟ್ ನೀನು ಈ ಜಾಗದಲ್ಲಿ ಕುತ್ಕೋ, ನೀನು ಸೈನ್ ಹಾಕೋ ಅನ್ನೋದಕ್ಕಾಗಲ್ಲ. ಆಮೇಲೆ ಗೌರ್ಮೆಂಟ್ ಜಾಬಲ್ಲಿಂದ IAS KS ಈ ರೀತಿ ಲೈಕ್ ಅದೊಂದು ಇದು ಗೈಸ್, ಅವೆಲ್ಲ ಮನುಷ್ಯರೇ ಮಾಡಬೇಕು. ಸೊ ಇವಾಗ ಪೊಲೀಸ್ ಕೆಲಸನ ಪೊಲೀಸೇ ಮಾಡಬೇಕು. ಅದಕ್ಕೆ ರೋಬೋಟಕ್ಕೆ ಆ್ಯಡ್ ಮಾಡ್ಕೊಂಡು ಮನುಷ್ಯರನ್ನೆಲ್ಲ ಕಿತ್ತಾಕ್ಬಿಟ್ಟು ಸ್ಟೇಷನ್ಗೆ ಬರೀ ರೋಬೋಟ್ಗಳನ್ನ ಇಟ್ಕೊಂಡು ನಂಗೆ ಕಳ್ಳರನ್ನ ಹುಡಿಕೊಂಡು ಎತ್ತಾಕೊಂಡು ಬಂದು ಲಾಕ್ ಮಾಡೋ ಅಂತ ಹೇಳೋಕ್ಕಾಗಲ್ಲ. ಸೊ ಪೊಲೀಸ್ ಕೆಲಸನ ಅವ್ರು ಹ್ಯೂಮನ್ಗಳೇ ಮಾಡಬೇಕು, ಮನುಷ್ಯರೇ ಮಾಡಬೇಕು. ಅವಾಗೇ ಅದಕ್ಕೊಂದು ಗೊತ್ತು, ಅದಕ್ಕೊಂದು ಗೌರವ. ಅದು ಬಿಟ್ಟು ರೋಬೋಟ್ಗಳನ್ನ ನಾವು ಫುಲ್ಲು ಹೇಳ್ಕೊಟ್ಬಿಟ್ಟಿದ್ದೀವಿ. ಸೊ ಕಳ್ಳರನ್ನದು ನೋಡಿದ ತಕ್ಷಣ, ಬಾಡಿ ಲ್ಯಾಂಗ್ವೇಜ್ ನೋಡಿದ ತಕ್ಷಣ ಕಳ್ಳ ಅಂತ ಕಂಡುಹಿಡಿದ್ಬಿಟ್ಟು ಎತ್ತಾಕೊಂಡ್ಬಂದು ಲಾಕ್ ಹಾಕುತ್ತೆ, ಅಥವಾ ಕಳ್ತನ ಮಾಡ್ತಾರೆ, ಸ್ಕ್ಯಾನ್ ಮಾಡುತ್ತೆ. ಸೊ ಇದೆಲ್ಲ ಆದ್ರೂ ಅಲ್ಲಿ ಮನುಷ್ಯರು ಬೇಕೇ ಬೇಕು. ರೋಬೋಟಿಕ್ ಎಷ್ಟೇ ಮುಂದುವರೆದ್ರೂ ಬೇಕೇ ಬೇಕು. ಆಮೇಲೆ ಗೈಸ್ ಇನ್ನೂ ಒಂದೇನು ಹೇಳ್ತೀನಿ ಅಂದರೆ, ಸೊ AI ಒಂದೇ ಕೆಲಸಕ್ಕೆ ಒತ್ತಡ, AI ಇಂದ ಸುಮಾರು ಕೆಲಸ ಹೋಗ್ತಿದೆ ಅಂತ ಅಷ್ಟು ಹೇಳ್ತಾ ಇದ್ದೀನಲ್ವಾ. ಸೊ ಇವಾಗ ಮುಂದಕ್ಕೆ ಫ್ಯೂಚರ್ಗೆ AI ಡಬಲ್ ಅಷ್ಟು ಬರಬಹುದು. ಯಾಕಂದರೆ ಟೆಕ್ನಾಲಜಿ ಡೇ ಬೈ ಡೇ ಸಿಕ್ಕಾಪಟ್ಟೆ ಫಾರ್ವರ್ಡ್ ಹೋಗ್ತಿದೆ. ಸಿಕ್ಕಾಪಟ್ಟೆ ಇವತ್ತಿರೋ ಟೆಕ್ನಾಲಜಿ ನಾಳೆಗೆ ಆಲ್ಮೋಸ್ಟ್ 2 to 3% ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತಿದೆ ಹೊತ್ತು ಯಾವುದೇ ಕಾರಣಕ್ಕೂ ಅದು ಟೆಕ್ನಾಲಜಿ ಮಣ್ಣಾಗ್ತಾ ಇಲ್ಲ, ಅಂದರೆ ಡೌನ್ಫಾಲ್ ಆಗ್ತಾ ಇಲ್ಲ ಟೆಕ್ನಾಲಜಿಲಿ. ಸೊ ಅದು ಇನ್ಕ್ರೀಸಿಂಗಲ್ಲೇ ಇದೆ. ಇವತ್ತು ಒಂದು ಟೆಕ್ನಾಲಜಿ ಇದೆ ಅಂದರೆ ಅದನ್ನು ಇಂಪ್ರೂವ್ ಮಾಡಿ 1 to 3% ಜಾಸ್ತಿ ಮೇಲಕ್ಕೆ ಹೋಗ್ತಿದೆ ಹೊರತು ಕೆಳಗಡೆ ಹೋಗೋ ಚಾನ್ಸಸ್ ಇಲ್ಲ. ಟೆಕ್ನಾಲಜಿ ಆಗಿ ಬೆಳೀತಿದೆ. ಸೊ ನಮಗೆ ಇವಾಗ ಒಂದು 5 yearsಯಿಂದ 6 years ಬ್ಯಾಕು AI ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಸೊ AI ಅಂದರೆ ಏನು ಅಂತ ಗೊತ್ತಿರಲಿಲ್ಲ. AI ಬರುತ್ತೆ ಅನ್ನೋದೊಂದು ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ. ಸೊ ಹಿಂಗೆ. ಸೊ ಇವಾಗ ಒಂದು 15-20 ವರ್ಷದ ಮುಂಚೆ ಹೋದರೆ ಮೊಬೈಲು ಲೈಕ್ ಸ್ಕ್ರೀನು ಅಂದರೆ ಟಚ್ ಸ್ಕ್ರೀನು ಯಾರೋ ಶ್ರೀಮಂತ ಇರೋನ ಹತ್ರ ಇರ್ತಿತ್ತು ಅನ್ನೋ ಥರ ಇತ್ತು. ಬಟ್ ಇವಾಗ ನೋಡಿದ್ರೆ ಎಲ್ಲರ ಕೈಲೂ ಒಂದೊಂದು ಟಚ್ ಸ್ಕ್ರೀನ್ ಮೊಬೈಲ್ ಇದೆ. ಆಮೇಲೆ ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಐಫೋನು. ಒಂದು 10 ವರ್ಷದ ಮುಂಚೆ ಗೈಸ್ ನಿಜ ನೀವು ನಂಬಲ್ಲಿ, ಐಫೋನ್ ಹಿಡ್ಕೊಬಿಟ್ರೆ ಅವ್ನ ಲೆವೆಲ್ಲೇ ಬೇರೆ, ಅವ್ನು ನೋಡೋ ವಿಧಾನನೇ ಬೇರೆ ಆಗೋಗಿತ್ತು. ಬಟ್ ಇವಾಗ ಐಫೋನು ಕೆಲಸದವ್ರ ಹತ್ರ ನೋಡಿದ್ರೂ ಒಂದೊಂದು ಐಫೋನ್ ಇರುತ್ತೆ. ಅದು ಹೆಂಗೆ ಚಿಕ್ಕಪುಟ್ಟ ಐಫೋನ್ ಅಲ್ಲ ಗೈಸ್, ನಿಜವಾಗ್ಲೂ ಹೇಳ್ತೀನಿ, ಚಿಕ್ಕಪುಟ್ಟದ ಐಫೋನ್ ಅಲ್ಲ, ದೊಡ್ಡ ಐಫೋನ್ಗಳೇ. ಅಂದರೆ 17 Pro Max, ಇವಾಗ 18 ಬಿಟ್ಟರೆ 18 Pro Maxಗೆ ಅಪ್ಗ್ರೇಡ್ ಆಗೋದೇ ಪೂರ್ ಇದರಿಂದ ಇದು ಪೂರ್ ಕ್ಯಾಟಗರಿಯಿಂದ ಹಿಡಿದು ಐಫೈ ಕ್ಯಾಟಗರಿವರೆಗೂ ಎಲ್ಲರ ಕೈಲೂ ಐಫೋನ್ ಇದೆ. ಸೊ ಈ ರೀತಿ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಇವಾಗ ಒಂದು 20-25 ವರ್ಷದ ಮುಂಚೆ ಹೋದೆ, ಒಂದು 35-40 ವರ್ಷದ ಮುಂಚೆ ಹೋದರೆ ಅವಾಗ ಟಿವಿಗಳು ಯಾರ ಮನೆಯಾರ ಇದ್ಬಿಟ್ರೆ ಅವನು ದೊಡ್ಡ ಶ್ರೀಮಂತ. ಸೊ ಅವ್ರ ಮನೆಗೆ ಒಂದು 50 ಜನ ಹೋಗಿ ಕುತ್ಕೊಂಡು ನೋಡೋರು. ಸೊ ಇವಾಗ ಮನೆಗೆ 4 ಟಿವಿ ಐತೆ. ಆಮೇಲೆ ಕಾರ್ಗಳಿಗೆ ಹೋದರೆ ಕಾರ್ ಇಟ್ಬಿಟ್ರಂತೂ ಅವನು ದೊಡ್ಡ ಶ್ರೀಮಂತ. ಅಂದರೆ 30 ವರ್ಷದ ಮುಂಚೆ ಬೇಡ, ನೀವು ಜಸ್ಟ್ ಒಂದು 25 to 30 years ಬ್ಯಾಕ್ ಹೋಗಿ ಕಾರ್ ಯೂಸ್ ಮಾಡ್ತಾನೆ ಅಂದರೆ ಅವ್ನು ಏನೋ ಬೇರೆ ಲೆವೆಲ್. ಇವಾಗ ಮನೆಗೆ 4 ಕಾರ್ ಇರ್ತವೆ. 2 ವೀಲರು, ಆವಾಗ ಒಂದು ಕಾಲದಲ್ಲಿ 2 ವೀಲರ್ ಅಂದರೆ ಏನಂತ ಗೊತ್ತಿರಲಿಲ್ಲ. 2 ವೀಲರ್ ಗಾಡೀಲಿ ಸೌಂಡು ಅಂದರೆ ನಾನು ಹೇಳ್ತಿರೋದು ಲೈಕ್ ಇದು ಗೈಸ್ ಇದು ಅದು ಯಾವುದಿದು, ಓಕೆ ಗೈಸ್,
RX 100 ಇಟ್ಬಿಟ್ರೆ ಅವನು ನೆಕ್ಸ್ಟ್ ಲೆವೆಲ್ಲು. ಸೊ ಇವಾಗಲೂ ಅದ್ರ ಕ್ರೇಜ್ ಬೇರೆ ಲೆವೆಲ್ ಇದೆ. ಸೊ ಇವಾಗ ಅದ್ರ ಕ್ರೇಜ್ ಬಗ್ಗೆ ನಾನು ಮಾತೇ ಆಡಲ್ಲ ಗೈಸ್, ಯಾಕಂದರೆ ಆ ರೇಂಜಿಗಿದೆ ಕ್ರೇಜು. ಸೊ R15 RX 100 ಈ ಥರ ಇಟ್ಬಿಟ್ರಂತೂ ಅವ್ನು ದೊಡ್ಡ ಶ್ರೀಮಂತ. ಸೊ ಇವಾಗ ಮನೆಗೆ 4 ಗಾಡಿ ಇರುತ್ತೆ. ಅದಾದಮೇಲೆ ಮನೆಗೆ 4 ಗಾಡಿ ಇರಲಿ, 10 ಲಕ್ಷದ್ದು 15 ಲಕ್ಷದ 20 ಲಕ್ಷದ ಗಾಡಿಗಳೇ ಇಟ್ಟಿರ್ತಾರೆ ಕೆಲವೊಬ್ಬರು. ಸೊ ಆ ರೀತಿ ಜನರೇ ಗೈಸ್ ಡೇ ಬೈ ಡೇ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ, ಜನರು ಫುಲ್ಲು ಅಪ್ಡೇಟ್ ಆಗ್ತಿದ್ದಾರೆ. ಸೊ ಈ ರೀತಿ ಬಂದಾಗ ಟೆಕ್ನಾಲಜಿ ಎಲ್ಲ, ಸೊ AI ಜಸ್ಟೇ ಇವಾಗ ಅಟ್ಟು ಪ್ರೆಸೆಂಟಲ್ಲಿ AI ಹೊಡ್ತಾ ಕೊಡ್ತೈತೆ. ಸೊ 30,000 ಜನದ ಎಂಪ್ಲಾಯೀಸ್ನ ಕೆಲಸಕ್ಕೆ ಕಿತ್ಕೊಂಡೈತೆ, ಅದು ಒಂದು ಕಂಪ್ನಿಯಿಂದ ಹೈಲೈಟ್ ಮಾಡ್ತಿರೋದು. ಸೊ ಟೋಟಲ್ ಎಲ್ಲ ಕಂಪ್ನಿಯಿಂದ ಹೈಲೈಟ್ ಮಾಡಿದಾಗ ಒಂದು 50,000 ರಿಂದ 60,000 ಜನರ ಕೆಲಸ ಕಿತ್ಕೊಂಡೈತೆ ಆಲ್ಮೋಸ್ಟು. ಸೊ 500, 1000, 2000 ಎಂಪ್ಲಾಯೀಸ್ ಹೋದಾಗೆಲ್ಲ ಹೈಲೈಟ್ ಆಗಿಲ್ಲ ಅಷ್ಟು ಬೇಗ. ಸೊ 30,000 ಅಂದ ತಕ್ಷಣ ಹೈಲೈಟ್ ಆಗೈತೆ. ಸೊ ನನ್ನ ಪ್ರಕಾರ 1,00,000 ರೀಚ್ ಆಗಿರಬೇಕು, 1,00,000 ಎಂಪ್ಲಾಯೀಸ್ದು ಕೆಲಸ ಹೋಗಿರ್ಬೇಕು ಆಲ್ರೆಡಿ. ಸೊ ಈ ರೀತಿ. ಸೊ ಇವಾಗ ಇನ್ನೊಂದು 5 ವರ್ಷ 10 ವರ್ಷ ಬಿಟ್ಟರೆ AI ದೊಡ್ಡ ಟೆಕ್ನಾಲಜಿ ಇನ್ನೊಂದೇನೋ ಒಂದು ಇನ್ವೆಂಟ್ ಆಯ್ತದೆ. ಇನ್ನೊಂದು ಇನ್ವೆಂಟ್ ಆದಾಗ ಇವಾಗ 1 ಲಕ್ಷ ಜನಕ್ಕೆ ಹೋಗಿರೋ ಕೆಲಸ ನೆಕ್ಸ್ಟ್ 5 ಲಕ್ಷ ಜನರ ಕೆಲಸ ಕಿತ್ಕೊಳ್ಳೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಅದು ಹಂಗಾಗಿ ನೀವು ಯೋಚನೆ ಮಾಡಿ ಗೈಸ್, ಸಿಂಪಲಾಗಿ ಒಂದು ಯೋಚನೆ ಮಾಡಿ, ನೀವು ಯಾವ ಕಡೆ ಸೆಕ್ಯೂರ್ ಜಾಸ್ತಿ, ನೀವು ಬಿಸ್ನೆಸ್ ಮಾಡ್ಬೋದಾ, ಬಿಸ್ನೆಸ್ ನಾಲೆಡ್ಜ್ ಇದೆಯಾ, ಅಥವಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಾರು ಬೇರೆ ರೀತಿ ಇದೆಯಾ, ಸೊ ಅದನ್ನೇ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊತಾ ಹೋಗಿ. ಸೊ ನೀವು ಹೊಸ್ದಾಗೆಲ್ಲ ಕೈ ಹಾಕಬೇಡಿ ಅಷ್ಟು ಬೇಗ ಈಸಿಯಾಗಿ, ಯಾಕೆಂದರೆ ಹೊಸ್ದಾಗಿ ಕೈ ಹಾಕಿ ಅದ್ರಲ್ಲಿ ಪಳಗಿ ನೀವು ಗ್ರೋ ಆಗೋದಕ್ಕಿಂತ ಹಳೇದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿದೆಯೋ, ನಾಲೆಡ್ಜ್ ಇದೆಯೋ ಅದ್ರ ಮೇಲೆ ಇದು ಮಾಡಿ ಫೋಕಸ್ ಮಾಡಿ ಬೆಳೆಯೋದ್ರಲ್ಲಿ. ಬಿಸ್ನೆಸ್ಸಲ್ಲಿ ಹೇಳ್ತಾರೆ ನಾನು, ಬೆಳೆಯೋದ್ರಲ್ಲಿ ತುಂಬ ಈಸಿ. ನಿಮಗೇನು ಬಿಸ್ನೆಸ್ ಇಂಟ್ರೆಸ್ಟ್ ಇಲ್ಲ, ನನಗೆ ಓನಾಗಿ ಪ್ರೆಷರ್ ತಗೊಳಕ್ಕಾಗಲ್ಲ, ನಾನು ಜಾಬ್ ಮಾಡಬೇಕು ಅಂದರೆ ಇವಾಗ ಗೌರ್ಮೆಂಟ್ ಜಾಬು ಬೆಸ್ಟ್ ಆಪ್ಷನು. ಅದು ಬಿಟ್ಟರೆ ಲೈಕ್ ಓಕೆ ಒಂದು ಸ್ವಲ್ಪ ಪ್ರೆಷರ್ ಅದು ಪರವಾಗಿಲ್ಲ, ಬಟ್ ಬಿಸ್ನೆಸ್ಗೆಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲ ನನ್ನ ಹತ್ರ, ನಂಗೆ ಆಗಲ್ಲ, ನಾನು ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀನಿ. ಬಟ್ ನಾನು ಜಾಬ್ ಮಾಡಬೇಕು ಅಂದರೆ ಪ್ರೈವೇಟ್ ಜಾಬ್, IT ಜಾಬ್ಸು ಅಥವಾ ಎಕ್ಸೆಟ್ರಾ ಇವು ಬರುತ್ತೆ ಗೈಸ್. ಸೊ ಆಮೇಲೆ ಇನ್ನೂ ಒಂದೇನು ಹೇಳ್ತೀನಿ ಅಂದರೆ AI ಕಲೀರಿ, AI ಇದು ಮಾಡಿ, AI ಕಲಿತ್ಬಿಟ್ರೆ ನಿಮ್ಮ ಫ್ಯೂಚರು ಬಹಳ ಚೆನ್ನಾಗಿರುತ್ತೆ ಅಂತ ನಾನಂತೂ ಹೇಳಲ್ಲ ಗೈಸ್. ಯಾಕಂದರೆ ನಾನು ಮುಂಚೆ ಹೇಳ್ದಂಗೆ AI ಟೆಕ್ನಾಲಜಿ ಇವಾಗ ಅಟ್ಟು ಪ್ರೆಸೆಂಟ್ ಒಂದು 5 ವರ್ಷದಿಂದ 6 ವರ್ಷ ಫುಲ್ಲು ಪೀಕ್ ಲೆವೆಲಲ್ಲಿ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇನ್ಯಾವುದಾದ್ರೂ ಟೆಕ್ನಾಲಜಿ ಬಂದರೆ AI ಕೂಡ ಒಂದು ಸ್ಟೆಪ್ ಹಿಂದೆ ಹೋಗುತ್ತೆ, ಅದು ಫಾರ್ವರ್ಡ್ ಆಗಿರುತ್ತೆ. ಸೊ ಅದ್ರ ಮೇಲೆ ಅದು ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ಆ ರೀತಿ. ಆಮೇಲೆ ಇನ್ನೂ ಒಂದೇನು ಹೇಳ್ತೀನಿ ಸಿಂಪಲ್ಲಾಗಿ, AI ಡೆವಲಪ್ ಮಾಡೋದು ಕೂಡ ಮನುಷ್ಯರನ್ನೇ. ಸೊ ಅದು AI ತನಗೆ ತಾನೇ ಏನು ಫೀಡ್ ಮಾಡ್ಕೊಂಡು ಅದು ಏನೂ ಹೇಳಲ್ಲ, ಅದಕ್ಕೂ ಮನುಷ್ಯರೇ ಫೀಡ್ ಮಾಡಬೇಕು. ಸೊ ಮನುಷ್ಯರು ಕೆಲ್ಸಕ್ಕೆ ಹೋಗೋದು ಸಹಜ ಕೆಲವೊಂದು ಟೈಮು. ಸೊ ಒಳ್ಳೆ ಟೈಮ್ ಬರೋವರೆಗೂ ಕಾಯಿರಿ, ಅದಕ್ಕೂ ಮನುಷ್ಯ ಫೀಡ್ ಮಾಡಬೇಕು. ಮನುಷ್ಯರು ಮಾಡೋ ಕೆಲಸನ ಮನುಷ್ಯ ಕೈಲೇ ಮಾಡೋಕ್ಕಾಗೋದು, ಇನ್ನೇನು ಜಾಸ್ತಿ ಏನೂ ಇದಿಲ್ಲ ಗೈಸ್. ಸಿಂಪಲಾಗಿ ಅದನ್ನೆಲ್ಲ ಜಾಸ್ತಿ ತಲೆಗೆ ಹಾಕಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಗೈಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಸೊ ಇವತ್ತಿನ ವೀಡಿಯೋ ಒಂದು ಸ್ವಲ್ಪ ಲೆಂತಿ ಆಯಿತು ಅಂತ ಅನಿಸುತ್ತೆ. ಸೊ ನೋಡಿ, ಪ್ರೀವಿಯಸ್ ವೀಡಿಯೋ ಒಂದು ಸ್ವಲ್ಪ ಸ್ಟ್ರಗಲಿಂದ ಮಾಡಿದ್ದೀನಿ, ನೋಡಿ ಹೇಗಿತ್ತು ಅಂತ. ಸೊ ಆ ವೀಡಿಯೋದಲ್ಲಿ ಅಷ್ಟು ಕಾಣಿಸಲ್ಲ, ಲೈಕ್ ಏನೋ ಜನರಲಾಗಿ ಮಾತಾಡಿದ್ದೀನಿ ಅನ್ನೋ ಥರ ಕಾಣಿಸುತ್ತೆ. ಸೊ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಗೈಸ್ ಆ ವೀಡಿಯೋದಲ್ಲಿ, ಲೈಕ್ ಮನೆ ಹತ್ರ ಒಂದು ಬೋರ್ ಆಗ್ತಿದ್ರು. ಸೊ ಅದರಿಂದ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಬಟ್ ನನಗೆ ಬೇರೆ ಯಾವ ಆಪ್ಷನು ಇರಲಿಲ್ಲ. ಲೈಕ್ ಶಾಪಿಗೆ ಬಂದು ಮಾಡೋಣ ಅಂದರೆ ಶಾಪಲ್ಲಿ ಕಂಪ್ಲೀಟಾಗಿ ಕರೆಂಟ್ ಇರಲ್ಲ, ನೆನ್ನೆ ಪೂರ್ತಿ 24/7 ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕರೆಂಟೇ ಇರಲಿಲ್ಲ. ಸೊ ಅದಕ್ಕೆ ಬೇಗನೆ ಆಲ್ಮೋಸ್ಟ್ ಕ್ಲೋಸ್ ಮಾಡಿದೆ. ಕರೆಂಟ್ ಇಲ್ಲ ಅಂದರೆ UPS ಇದೆ, UPS ಎಷ್ಟೊತ್ತು ಗಂಟೆ ಕೊಡೋದು ಗೈಸ್ ಬೆಳಗ್ಗೆಯಿಂದ. ಸೊ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಕೊಡ್ತು. ಅದಾದಮೇಲೆ ಲೈಟ್ ಆಫ್ ಮಾಡ್ಕೊಂಡು ಸುಮಾರತ್ತಿದ್ದೆ. ಸೊ ಆಲ್ಮೋಸ್ಟ್ 5 ಗಂಟೆ 6 ಗಂಟೆ ಹಿಂಗೆ ಕ್ಲೋಸ್ ಮಾಡ್ಕೊಂಡು ನಾನು ಹೊರಟ್ಬಿಟ್ಟೆ. ಸೊ ಶಾಪಿಗೆ ಬರೋ ಆಪ್ಷನು ನನಗಿರಲಿಲ್ಲ. ಬೇರೆ ಎಲ್ಲಾದರೂ ಹೋಗಿ ವೀಡಿಯೋ ಮಾಡೋಣ ಅಂದರೆ ಆ ಥರ ಆಪ್ಷನು ನನಗಿರಲಿಲ್ಲ. ಸೊ ಅರ್ಜೆಂಟಾಗಿ ಮಾಡಬೇಕಿತ್ತು, ನನಗೆ ಇಮಿಡಿಯೇಟಾಗಿ ಫ್ಲ್ಯಾಶ್ ಆಗಿದ್ದರಿಂದ ನೆನ್ನೆ ವೀಡಿಯೋ ನಿಜವಾಗ್ಲೂ ಇನ್ನೊಂದು 1 ಅವರಿಂದ 2 ಅವರ್ ಆಗೋಗಿದ್ದಿದ್ರೆ ನೆನ್ನೆ ವೀಡಿಯೋ ಕಂಪ್ಲೀಟಾಗಿ ಔಟು. ಸೊ 10 ಗಂಟೆ 11 ಗಂಟೆಗೆ ಅಪ್ಲೋಡ್ ಮಾಡೋ ಚಾನ್ಸಸ್ ಇರ್ತಿತ್ತು ಇಫ್ ಇನ್ ಕೇಸ್ ಫ್ಲ್ಯಾಶ್ ಆಗಿದ್ದರೆ. ಫ್ಲ್ಯಾಶ್ ಆಗಿಲ್ಲ ಅಂದರೆ ನೆನ್ನೆ ಒಂದು ದಿನ ಬ್ರೇಕ್ ಆಗ್ತಿತ್ತು ಗೈಸ್, ಕಂಟಿನ್ಯೂಸ್ ವೀಡಿಯೋಸ್ಗೆ ಬ್ರೇಕ್ ಆಗ್ತಿತ್ತು. ಸೊ ಕಂಟಿನ್ಯೂಸ್ ವೀಡಿಯೋಸ್ ಎಷ್ಟಾಗಿದೆ ಅಂತ ನಿಮಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇವತ್ತಿನ ವೀಡಿಯೋ ಅಪ್ಲೋಡ್ ಆದರೆ 116th ವೀಡಿಯೋ ಇದು. ಸೊ ಇವತ್ತಿನ ವೀಡಿಯೋ ಅಪ್ಲೋಡ್ ಆಗದೆ ಇದ್ರೆ ಅಂದರೆ ಎಟ್ಟು ಪ್ರೆಸೆಂಟು 115 ವೀಡಿಯೋಸು ಕಂಪ್ಲೀಟಾಗಿ 115 ಡೇಸ್ ಅಪ್ಲೋಡ್ ಆಗಿದೆ. 115 ವೀಡಿಯೋಸು ಜೊತೆಗೆ 2 ಶಾರ್ಟ್ಸ್ ಕೂಡ ಅಪ್ಲೋಡ್ ಆಗಿದೆ. ಶಾರ್ಟ್ಸ್ ಅಂದರೆ ದೇವ್ರದ್ದು ವೀಡಿಯೋ ಹಾಕಿದ್ದೀನಿ ಅಷ್ಟೇ, ಶಾರ್ಟ್ಸ್ ಎಲ್ಲ ಅದೇನು ಅಷ್ಟು ಇದೆಲ್ಲ ಹೈಲೈಟೆಲ್ಲ ಏನಿಲ್ಲ. ಸೊ ಹಂಗಾಗಿ 115 ಡೇಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿದೆ ಗೈಸ್. 115 ಡೇಸ್ ಕಂಪ್ಲೀಟ್ ಆಗಿ ಇದು 116th ವೀಡಿಯೋ. ಸೊ ಇದು ಹಿಂಗೆ ಬೆಳೀಲಿ, 125 ರೀಚ್ ಔಟ್ ಆಗಲಿ, 125ಇಂದ 150, 150ಇಂದ 200 ರೀಚ್ ಔಟ್ ಆಗಲಿ ಆದಷ್ಟು ಬೇಗ. 225 ರೀಚ್ ಔಟ್ ಆಗಿ
ನನ್ನ ಆಸೆ ಬಂದು 365 ಡೇಸಲ್ಲಿ 365 ಡೇಸು ಹೊಡಿಬೇಕು. ಟೆನಿಕಾಸ್ಟ್ ಏನಾದರೂ ಒಂದು ವೀಡಿಯೋ ಬಿಟ್ಟು ಏನಾರ ಒಂದು ವೀಡಿಯೋ ಮಾಡಿಬಿಟ್ಟು 365 ಡೇಸು 365 ಡೇಸು ರೀಚ್ ಔಟ್ ಆಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇದೆ. ಸೊ ಇದಕ್ಕೆಲ್ಲ ನಿಮ್ಮ ಪ್ರೀತಿ ಬೆಂಬಲ ಎಲ್ಲ ತುಂಬ ಇರಲಿ, ನನ್ನ ಮೇಲೆ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಸದ್ಯಕ್ಕೆ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಇಫ್ ಇನ್ ಕೇಸ್ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಬೆಲ್ ಐಕನ್ ನೋಡಿದ್ರೆ ಅಂದರೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಾನು ಬಿಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫೈ ಆಗುತ್ತೆ. ಇಮಿಡಿಯೇಟಾಗಿ ನೋಡ್ಬೋದು ನನ್ನ ವೀಡಿಯೋಸ್ನ. ನನ್ನ ವೀಡಿಯೋಸ್ ಬಂದು ಪ್ರತಿದಿನ 8 ಗಂಟೆಗೆ ಅಪ್ಲೋಡ್ ಆಗುತ್ತೆ. ಟೆನಿಕಾಸ್ಟ್ ಪ್ರತಿದಿನ 8ರಿಂದ 9 ಅಷ್ಟರಲ್ಲಿ 8ರಿಂದ 9 ಅಷ್ಟರಲ್ಲಿ 99.99% 8 ಗಂಟೆಗೆ ಅಪ್ಲೋಡ್ ಆಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಬಂದು ಏನಾದರೂ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಆದರೆ ವಿತಿನ್ 9 o'clock ಅಷ್ಟರಲ್ಲಿ 8ರಿಂದ 9 ಅಷ್ಟರಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ನಾನು ಕೊಡೋದೆಲ್ಲ ಪ್ರತಿಯೊಂದು ಇನ್ಫಾರ್ಮೇಟಿವ್ ವೀಡಿಯೋ, ಮತ್ತು ನಾನು ಯಾವುದೇ ಕಾರಣಕ್ಕೂ ಲೈಕ್ ನೋಟ್ಸ್ ಅಥವಾ ಇದು ಮಾಡ್ಕೊಂಡು ಮಾತಾಡೋಲ್ಲ. ಸೊ ಅದೆಲ್ಲ ಆರ್ಟಿಫಿಷಿಯಲ್ ಆಗುತ್ತೆ. ನನಗೇನಂದರೆ ಜನರಲಾಗಿ ನಿಮಗೆ ಒಂದು ಮುಟ್ಟಬೇಕು, ನನ್ನ ಮನಸ್ಸಲ್ಲಿ ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂಯಿಂದ ಅದ್ರ ಬಗ್ಗೆ ಏನಿದೆ ಅದನ್ನು ಮುಟ್ಟಿಸ್ಬೇಕು, ತಲುಪಿಸ್ಬೇಕು ಅಂತ ಅಷ್ಟೇ ನನ್ನ ಕಾನ್ಸಂಟ್ರೇಷನು. ಸೊ ಅದಕ್ಕೋಸ್ಕರ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಯಾರಿಗಾರ ಬೇಜಾರಾಗಿರೋ ಏನು ಕಂಟೆಂಟ್ ಜಾಸ್ತಿ ಇರೋಲ್ಲ, ಲೈಕ್ ಏನು ಇನ್ಫಾರ್ಮೇಟಿವ್ ಜಾಸ್ತಿ ಇರೋಲ್ಲ, ಲೈಕ್ ಅವರೆಲ್ಲ ನೋಟ್ಸ್ ಮಾಡ್ಬಿಟ್ರೆ ಗ್ರಾಫಿಕ್ಸ್ ಆ್ಯಡ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಇನ್ನು. ಸೊ ಓಕೆ ಗೈಸ್, ನನಗೂ ಬರುತ್ತೆ, ಎಡಿಟಿಂಗ್ ಎಲ್ಲ ಒಂದು ಸ್ವಲ್ಪ ಕಲ್ತಿದ್ದೀನಿ. ಗ್ರಾಫಿಕ್ಸ್ ಎಲ್ಲ ನಾನು AI ಜನ್ರೇಟ್ ಮಾಡ್ಬಿಟ್ಟು ಹಾಕ್ಬೋದು. ಬಟ್ ಕೆಲವೊಂದು ಡೂಪ್ಗಳು ಸಿಗುತ್ತೆ, ಅಂದರೆ ಕೆಲವೊಂದು ಆರ್ಟಿಫಿಷಿಯಲ್ ವೀಡಿಯೋಸ್ಗಳು ಯೂಟ್ಯೂಬಲ್ಲೇ ಸಿಗುತ್ತೆ, ತೆಗೆದು ಹಾಕಿ ಎಲ್ಲ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸೋ ಥರ ಎಡಿಟ್ ಮಾಡ್ಬೋದು. ಬಟ್ ಏನು ಅಂದರೆ ಆ ಥರ ತುಂಬ ಜನ ಮಾಡ್ತಿದ್ದಾರೆ. ಸೊ ನನ್ನ ಕಾನ್ಸೆಪ್ಟ್ ಬಂದು ನಾನು ಏನು ಮಾತಾಡ್ತೀನೋ ಅದು ನಿಮ್ಮ ಮನ್ಸಿಗೆ ಮುಟ್ಟಬೇಕು, ನಿಮ್ಮ ಮನ್ಸಿಗೆ ನಾಟಬೇಕು. ಸೊ ಇದೊಂದೇ ನನ್ನ ಟಾರ್ಗೆಟು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಪರವಾಗಿಲ್ಲ ಒಂಥರ ಪ್ಲೇನ್ ವೀಡಿಯೋ ಮತ್ತು ಲೈಕ್ ರಾ ವೀಡಿಯೋ ಬಿಡಬೇಕು ಅನ್ನೋದೊಂದು ಆಸೆ ನನಗೆ. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಒಂದೇನೆಂದರೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಸೊ ಅತಿ ಶೀಘ್ರದಲ್ಲಿ ಇಲ್ಲ, ಒಂದು ಸ್ವಲ್ಪ ಫಾರ್ ಆಗೋ. ಸೊ ಅದು ಯಾವಾಗ ಬೇಕಾದ್ರೂ ಆಗ್ಬೋದು. ಸೊ ಅತಿ ಶೀಘ್ರದಲ್ಲಿ ನನ್ನ ಕೈಲಿ ಪ್ರೆಸೆಂಟ್ ನನಗೆ ಆಗಲ್ಲ ಅದು ಡೈಲಿ ವ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೆ. ಒಂದು ಸ್ವಲ್ಪ ಈ ಥರ ಟೈಟ್ ಶೆಡ್ಯೂಲ್ಸು ಮತ್ತು ಒಂದು ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ವರ್ಕು ಮತ್ತು ಆಲ್ಮೋಸ್ಟ್ ಶಾಪಲ್ಲೇ ನಾನು ಜಾಸ್ತಿ ಕೆಲಸ ಇರೋದ್ರಿಂದ ಅದೆಲ್ಲ ಒಂದು ಸ್ವಲ್ಪ ಹೋಲ್ಡ್ ಮಾಡಿದ್ದೀನಿ. ಸೊ ಅತಿ ಶೀಘ್ರದಲ್ಲಿ ಡೈಲಿ ವ್ಲಾಗ್ಸ್ ಥರನೂ ಟರ್ನ್ ಹಾಕ್ತೀನಿ. ಮತ್ತು ಇನ್ನೇನಾದರೂ ಸ್ಪೆಷಲ್ ವೀಡಿಯೋಗಳು ಇದ್ದರೆ, ಸ್ಪೆಷಲ್ ಡೇಗಳಿದ್ದರೆ ಸ್ಪೆಷಲಾಗಿ ಅಪ್ಲೋಡ್ ಮಾಡಬಹುದು ಅಂತಿದ್ರೆ ಆದಷ್ಟು ನಾನು ಅದನ್ನು ಟ್ರೈ ಮಾಡಿ ಮಧ್ಯದಲ್ಲಿ ಆ ಥರ ವೀಡಿಯೋಸನ್ನು ಆ ಥರ ವ್ಲಾಗ್ಸನ್ನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು ಗೈಸ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್, ಸೈನಿಂಗ್ ಆಫ್ ಗೈಸ್.